ಬರೋಬ್ಬರಿ 5,000 ಜನಕ್ಕೆ ಅಲ್ಲಿ ರೆಡಿ ಆಗ್ತಾ ಇರೋದು. ನಿರಾಶ್ರಿತರು ಮತ್ತೆ ಯಾರು ಓದಕ್ಕಾಗೋದಿಲ್ಲ, ಕಷ್ಟಪಡ್ತಿರ್ತಾರೆ, ಎಜುಕೇಶನ್ ಸಿಗ್ತಿರಲ್ಲ ಅಂತವ್ರಿಗೆ ನಮ್ ಕೈಲಾದಷ್ಟು ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಡ್ಬೇಕಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. 500 ಆಲೋ ಬ್ಲಾಕ್ ಗಳನ್ನ ನಿಮ್ ಸಂಸ್ಥೆ ಮುಖಾಂತರ ತಂದ್ಕೊಟ್ಟಿದ್ದೀರಾ. ಈ ಜಾಗ ನೋಡ್ಕೊಂಡು ಬಂದ್ರಿ ಸರ್. ಒಂದ್ ಸಾಕಷ್ಟು ಜನ ಸಹಾಯ ಮಾಡಿರೋರು ಈ ಜಾಗಕ್ಕೆ ಬಂದಿಲ್ಲ ಇನ್ನೂ ಕೂಡ. ಸೊ ಎಷ್ಟೋ ಜನ ಬರಕ್ಕಾಗ್ದಲೇನು ಸಹಾಯ ಮಾಡಿರ್ತಾರೆ. ಸೊ ಈಗ ನಿಮ್ ಮುಖಾಂತರ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಕೊಟ್ಟಿರೋ ಹಣ ಹೇಗೆ ಯೂಸ್ ಆಗ್ತಾ ಇದೆ? ಖಂಡಿತ ಅದನ್ನ ನಾನು ಮೆನ್ಷನ್ ಮಾಡ್ಲೇಬೇಕು. ಬಿಕಾಸ್ ಇವ್ರಿಗೆ ಬಂದು ತಲುಪ್ತು ಅಂದ್ರೆ ಅದೊಂಥರ ದೇವ್ರ ಸೇವೆನೇ ಅನ್ಕೋಬಿಡಿ. ಅದು ದೇವ್ರಿಗೆ ತಲುಪಿದೆ. ಇಲ್ಲಿರೋರೆಲ್ಲ ದೇವ್ರ ಸಮಾನ. ಆ ಕೆಲಸ ನಡೀತಾ ಇದೆ. ಯಾರ್ಯಾರು ಬಂದಿಲ್ವೋ ದಯವಿಟ್ಟು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇನ್ನೂ ಏನೇನು ಬ್ಯಾಲೆನ್ಸ್ ಇದೆಯೋ ಅವ್ರಿಗೆ ಫುಲ್ಫಿಲ್ ಆಗಲಿ. ಈ ಅಕ್ಷಯ ತೃತೀಯ ದಿವಸ ಹೇಳ್ತಾ ಇದ್ದೀನಿ, ಖಂಡಿತ ಸರ್ ನಿಮ್ಮ ಕೆಲಸ ಆಗೇ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾನು ಅಳಿಲು ಸೇವಾ ತಂಡಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಸಂಸ್ಥೆ ಶುರುವಾದಾಗಿಂದ ಇವತ್ತಿನವರೆಗೂ ಸಾಕಷ್ಟು ಬಾರಿ ಇವ್ರ ಸಹಾಯ ಸಹಕಾರ ಸಪೋರ್ಟು ಆಶೀರ್ವಾದ ಎಲ್ಲ ಸಿಕ್ಕಿದೆ. ಜೊತೆಗೆ ಇವಾಗ ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದು 500 ಆಲೋ ಬ್ಲಾಕ್ಗಳನ್ನು ಕೂಡ ಇವತ್ತು ತಂದುಕೊಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ. ಇಂಥ ಸಂಸ್ಥೆಗಳು ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕರುಣಿಸ್ಬೇಕು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥವ್ರಿಗೆ. ಸೊ ನಮ್ಮ ಸಂಸ್ಥೆಗೆ ಸಾಕಷ್ಟು ಬಾರಿ ಬಂದಿದ್ದೀರಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಶೀಟು ಸಹ ಇರಲಿಲ್ಲ. ಆಗಿಂದ ಯೋಗೇಶ್ ಅವ್ರನ್ನ ನೋಡ್ತಾ ಇದ್ದೀನಿ. ಇವ್ರು ಪಡ್ತಾ ಇರೋ ಪರಿಶ್ರಮ ಒಂದಲ್ಲ ಎರಡಲ್ಲ. ಬಟ್ ಅವ್ರ ಆರೋಗ್ಯನೂ ಅಡ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸುತ್ತಲಿರೋ ನಿಮ್ಮಂಥ ಸ್ನೇಹಿತರು, ಅಣ್ಣ ತಮ್ಮಂದರು ಪ್ರತಿಯೊಂದು ನೋಡಿದ್ರೆ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇದ್ದಾರೆ, ಆ ಪರಿಶ್ರಮ ಪಡ್ತಾ ಇದ್ದಾರೆ. ಈಗ ಹೊಸದಾಗಿ ಆಶ್ರಮ ಕಟ್ತಾ ಇದ್ದಾರೆ. ಅಲ್ಲಿ ಜನಶ್ರೀ ಆಶ್ರಮ ಅಂತ ದೊಡ್ಡ ಮಟ್ಟಕ್ಕೆ ಕಟ್ತಾ ಇದ್ದಾರೆ ಸರ್. ನೋಡಿ ತುಂಬ ಖುಷಿ ಆಯಿತು. ಹತ್ತತ್ರ ಅಲ್ಲಿ 1000 ಜನಕ್ಕೆ ಆಶ್ರಯ ಅಂತೆ. ನಾನು ಈಗ ಕೇಳಿ ಶಾಕ್ ಆಯಿತು. 1000 ಜನಕ್ಕೆ ಆಶ್ರಯ, ಗೋಶಾಲೆ, ಸ್ಕೂಲು. ಸರ್ ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ನೀವು ಹೀಗೆ ಈ ಕೆಲಸಗಳನ್ನ ಮಾಡ್ತಾ ಇರಿ. ನಮ್ಮಂಥ ಸಣ್ಣ ಪುಟ್ಟ ಸಂಸ್ಥೆಗಳು ನಿಮ್ಗೆ ಸದಾ ಕೈ ಜೋಡಿಸ್ತಾ ಇರ್ತೀವಿ, ನಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ನೀವು ಈ ಸಂಸ್ಥೆನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಿ ಸರ್. ಈಗ ಬರೋಬ್ಬರಿ 5,000 ಜನಕ್ಕೆ ಅಲ್ಲಿ ರೆಡಿ ಆಗ್ತಾ ಇರೋದು. ನಿರಾಶ್ರಿತರು ಮತ್ತೆ ಯಾರು ಓದಕ್ಕಾಗೋದಿಲ್ಲ, ಕಷ್ಟಪಡ್ತಿರ್ತಾರೆ, ಎಜುಕೇಶನ್ ಸಿಗ್ತಿರಲ್ಲ ಅಂತವ್ರಿಗೆ ನಮ್ಮ ಕೈಲಾದಷ್ಟು ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಡ್ಬೇಕಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. 500 ಆಲೋ ಬ್ಲಾಕ್ಗಳನ್ನ ನಿಮ್ಮ ಸಂಸ್ಥೆ ಮುಖಾಂತರ ತಂದುಕೊಟ್ಟಿದ್ದೀರಾ. ಸೊ ಎಷ್ಟು ಜನರ ಸಹಕಾರ ಇದೆ ಇದರಲ್ಲಿ? ಸರ್ ನಮ್ಮದು ಅಳಿಲು ಸೇವಾ ತಂಡ. ಅಳಿಲು ಸೇವಾ ತಂಡಕ್ಕೆ ಭಾರ್ಗವ್ ಸರ್ ಅಂತ ಒಬ್ಬರು ಡೋನ್ ಮಾಡಿದ್ದಾರೆ, ಮತ್ತು ರಾಜು ಸರ್ ಅಂತ ಒಬ್ಬರು ಡೋನ್ ಮಾಡಿದ್ದಾರೆ. ತದನಂತರದಲ್ಲಿ ಪೂರ್ಣ ಅಂತ ಡೋನ್ ಮಾಡಿದ್ದಾರೆ. ತುಂಬ ಜನಗಳ ಒಂದು ಸಣ್ಣ ಪುಟ್ಟ ಅಮೌಂಟು ಇವತ್ತು ನಿಮ್ಮ ಸಂಸ್ಥೆಗೆ ಆಲೋ ಬ್ಲಾಕ್ ಆಗಿ ಬಂದಿದೆ. ಈ ವಿಡಿಯೋ ಮುಖಾಂತರ ನಾವು ಅವರಿಗೆ ತಲುಪಿಸಿದ್ದೀವಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು ಅಳಿಲು ಸೇವಾ ತಂಡಕ್ಕೆ ಮತ್ತು ನಿಮಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸೊ ಅಣ್ಣವ್ರು ಹೇಳ್ದಾಗೆ ಬರೀ ಕೇವಲ ಒಂದು ನೀವು ಎಲ್ಲೋ ಕೂತ್ಕೊಂಡು ನೋಡಿದ್ರ ಬದಲು ಒಂದ್ಸತಿ ವಿಸಿಟ್ ಮಾಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಸೊ ಈಗ ಇಲ್ಲಿವರೆಗೂ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರು ಮುಂಚೆ ಈ ಆಶ್ರಮಕ್ಕೆ ಬಂದಿದ್ದೀರಾ, ತದನಂತರದಲ್ಲಿ ಈಗ ಕಟ್ತಾ ಇರೋ ಆಶ್ರಮ, ಇದೆಲ್ಲ ನೋಡಿದ್ರೆ ದೊಡ್ಡ ಮಟ್ಟದ ಇವ್ರ ತಲೆಯಲ್ಲಿ ಇರೋದು ಇಮ್ಯಾಜಿನೇಷನ್ಗೆ ನಮ್ದೊಂದು ಪುಟ್ಟ ಅಳಿಲು ಸೇವೆ ಅಷ್ಟೇ. ಎಲ್ಲರೂ ನಿಮ್ಮ ಕೈಲಾದಂತಹ ಒಂದು ಅಳಿಲು ಸೇವೆಯನ್ನು ಮಾಡಿ ಇವರಂತ ಪುಣ್ಯಾತ್ಮರಿಗೆ ಸಹಕಾರ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ಮನವಿ ಮಾಡಿ ಹೋಗಿ ಜಾಗ ನೋಡ್ಕೊಂಡು ಬಂದ್ರಿ ಸರ್. ಒಂದು ಸಾಕಷ್ಟು ಜನ ಸಹಾಯ ಮಾಡಿರೋರು ಈ ಜಾಗಕ್ಕೆ ಬಂದಿಲ್ಲ ಇನ್ನೂ ಕೂಡ. ಸೊ ಎಷ್ಟೋ ಜನ ಬರಕ್ಕಾಗ್ದಲೇನು ಸಹಾಯ ಮಾಡಿರ್ತಾರೆ. ಸೊ ಈಗ ನಿಮ್ಮ ಮುಖಾಂತರ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಕೊಟ್ಟಿರೋ ಹಣ ಹೇಗೆ ಯೂಸ್ ಆಗ್ತಾ ಇದೆ? ಖಂಡಿತ ಅದನ್ನ ನಾನು ಮೆನ್ಷನ್ ಮಾಡ್ಲೇಬೇಕು. ಬಿಕಾಸ್ ಇವ್ರಿಗೆ ಬಂದು ತಲುಪ್ತು ಅಂದ್ರೆ ಅದೊಂಥರ ದೇವ್ರ ಸೇವೆನೇ ಅನ್ಕೋಬಿಡಿ. ಅದು ದೇವ್ರಿಗೆ ತಲುಪಿದೆ. ಇಲ್ಲಿರೋರೆಲ್ಲ ದೇವ್ರ ಸಮಾನ. ಆ ಕೆಲಸ ನಡೀತಾ ಇದೆ. ಯಾರ್ಯಾರು ಬಂದಿಲ್ವೋ ದಯವಿಟ್ಟು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇನ್ನೂ ಏನೇನು ಬ್ಯಾಲೆನ್ಸ್ ಇದೆಯೋ ಅವ್ರಿಗೆ ಫುಲ್ಫಿಲ್ ಆಗಲಿ. ಈ ಅಕ್ಷಯ ತೃತೀಯ ದಿವಸ ಹೇಳ್ತಾ ಇದ್ದೀನಿ, ಖಂಡಿತ ಸರ್ ನಿಮ್ಮ ಕೆಲಸ ಆಗೇ ಆಗುತ್ತೆ. ನೀವು ಓಪನಿಂಗ್ ನನ್ನ ಕರೀತೀರಾ ಅಂತ ನಮ್ದು ಒಂದು. ನಿಮ್ಮನ್ನ ಇಡೀ ಕರ್ನಾಟಕದ ಜನ ಬಂದ್ರೆ ಅದು ಓಪನ್ ಆಗ ಖಂಡಿತ ಎಲ್ಲರೂ ಬರಲಿ. ಯಾರ್ಯಾರು ಇದುವರೆಗೂ ನಮ್ದೇ ಅಂತಲ್ಲ, ಯಾರ್ಯಾರು ಇಲ್ಲಿವರೆಗೂ ನಿಂತಿದ್ದಾರೋ ಎಲ್ಲರೂ ಬಂದು ನಾವು ಸಂತೋಷವಾಗಿ ನಿಮ್ಮ ಆಶ್ರಮ ಓಪನ್ ಮಾಡ್ಕೊಡ್ತೀವಿ. ನನಗೊಂದು ಆಸೆ ಸರ್, ಆ ಸಂಸ್ಥೆ ಆವತ್ತು ಓಪನ್ ಆಗೋ ದಿನ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಜನ ಬಂದು ಪ್ರಸಾದ ಸ್ವೀಕಾರ ಮಾಡಿ
ಮಾಡಿರ್ಬೇಕು. ಅದು ಎಷ್ಟು ಸಾವಿರ ಜನ ಲಕ್ಷ ಜನ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಪ್ರತಿಯೊಬ್ರು ಬಂದು ಪ್ರಸಾದ ಸ್ವೀಕಾರ ಮಾಡ್ಲೇಬೇಕು ಅನ್ನೋದು ನನ್ನ ಆಸೆ. ಆ ಭಗವಂತ ನೆರವೇರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಾಗಿ. ಅಕ್ಷಯ ತೃತೀಯ ದಿವಸ ಹೇಳ್ತಾ ಇದ್ದೀನಿ ಸರ್, ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.